ಪ್ರತಿಯೊಬ್ಬರೂ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು. ಸೋಮವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಚಿತ್ರದುರ್ಗ, ತಾಲೂಕಾ ಪಂಚಾಯತ್ ಚಳ್ಳಕೆರೆ, ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಚಳ್ಳಕೆರೆ, ವೈದೇಹಿ ಆಸ್ಪತ್ರೆ ಬೆಂಗಳೂರು, ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ, ನಮ್ಮ ಕ್ಲಿನಿಕ್ ನಾಯಕನಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮೇಳವನ್ನು ಆಯೋಜಿಸಲಾಗಿತ್ತು. ಸಸಿಗೆ ನೀರು ಹಾಕುವ ಮೂಲಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಡವರಿಗೆ ದೂರದ ನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಸಂದರ್ಭದಲ್ಲಿ ಈ ರೀತಿಯ ಆರೋಗ್ಯ ಮೇಳಗಳು ವರದಾನವಾಗಲಿವೆ. ವೈದೇಹಿ ಆಸ್ಪತ್ರೆ ಸಿಬ್ಬಂದಿಗಳು ಸ್ಥಳದಲ್ಲಿಯೇ ಪರೀಕ್ಷಿಸಿ ಚಿಕಿತ್ಸೆ ನೀಡುತ್ತಿದ್ದು, ಸಾರ್ವಜನಿಕರು ಈ ಉಚಿತ ಆರೋಗ್ಯ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕು. ಪಟ್ಟಣದ ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಸ್ಪಂದಿಸುತ್ತಿದ್ದು, ಸಾಮಾನ್ಯ ಕಾಯಿಲೆಗಳಿಗೆ ನಮ್ಮ ಕ್ಲಿನಿಕ್ನಲ್ಲಿ ಉತ್ತಮ ರೀತಿಯ ಚಿಕಿತ್ಸೆ ದೊರೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯೋಜನೆ ಮಾಡಲಿ ಎಂದು ಆಶಿಸಿದರು. ನಂತರ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಮಾತನಾಡಿ, ನಾಯಕನಹಟ್ಟಿ ಪಟ್ಟಣದಲ್ಲಿ 2023ರಲ್ಲಿ ನಮ್ಮ ಕ್ಲಿನಿಕ್ ಪ್ರಾರಂಭಗೊಂಡು ಪಟ್ಟಣದ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದೆ. ಇದರ ಜೊತೆಗೆ ವೈದೇಹಿ ಆಸ್ಪತ್ರೆ ಸಿಬ್ಬಂದಿಗಳ ಸಹಕಾರದೊಂದಿಗೆ ಪಟ್ಟಣದ ಸಾರ್ವಜನಿಕರ ಆರೋಗ್ಯ ತಪಾಸಣೆ ಮಾಡಲು ಉಚಿತ ಆರೋಗ್ಯ ಮೇಳಗಳನ್ನು ಆಯೋಜನೆ ಮಾಡುತ್ತಿರುವುದು ಸಂತಸ ತಂದಿದೆ. ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಿದ್ದರೂ ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಉತ್ತಮ ಸೇವೆಯನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಮಾತನಾಡಿ, ಆರೋಗ್ಯವೇ ಭಾಗ್ಯ, ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವ ಆಹಾರ ಕಲಬೆರಕೆಯಿಂದ ಕೂಡಿದ್ದು, ನಾವುಗಳು ಸರಿಯಾದ ವ್ಯಾಯಾಮ ಹಾಗೂ ಗುಣಮಟ್ಟದ ಚಿಕಿತ್ಸೆ ಪಡೆದರೆ ಮಾತ್ರ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಆದ್ದರಿಂದ ನಮ್ಮ ಕ್ಲಿನಿಕ್ ವತಿಯಿಂದ ಆಯೋಜಿಸಿರುವ ಉಚಿತ ಆರೋಗ್ಯ ಮೇಳದಲ್ಲಿ ಪಟ್ಟಣದ ಸಾರ್ವಜನಿಕರು ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್, ನಿವೃತ್ತ ಸೈನಿಕ ಹಾಲೇಶ್ ಕಲ್ಹಳ್ಳಿ, ವೈದ್ಯರಾದ ಮಣಿಶಂಕರ್, ಅಭಿಷೇಕ್, ಹರ್ಷಿತ್, ಗಿರೀಶ್, ಭುವನ್, ಅಮೋಘ್, ಲಿಯು ಕುಮಾರ್, ವೈದೇಹಿ ಆಸ್ಪತ್ರೆಯ PRO ಹರೀಶ್, ಸುರೇಶ್, ಅರ್ಜುನ್ ಸೇರಿದಂತೆ ಪಟ್ಟಣದ ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳಾದ ಎನ್ ವೀರೇಶ್, ಇ ಸೌಮ್ಯ, ಪ್ರದೀಪ್ ಹಾಗೂ ಪೌರ ಕಾರ್ಮಿಕರು, ಸಾರ್ವಜನಿಕರು ಇದ್ದರು. ಮಂಜುಳಾ ಶ್ರೀಕಾಂತ್ ಹಾಗೂ ವೈದೇಹಿ ತಂಡ ಬೆಂಗಳೂರಿನ ಬಂದಿರುವ ಡಾಕ್ಟರ್ಗಳು, ತಜ್ಞರು ಎಲ್ಲರಿಗೂ ಒಂದು ನಮಸ್ಕರಿಸುತ್ತಾ, ಹಾಗೂ ನಾಯಕನಹಟ್ಟಿಯ ಸಮಸ್ತ ಹೋಬಳಿಯ ಜನರು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ಹಾಗೂ ಪತ್ರಿಕಾ ಮಾಧ್ಯಮದವರು, ಈಗ ನಮ್ಮ ಸ್ನೇಹಿತರಾದಂಥವ್ರು ಹೇಳಿದರು, ನಮ್ಮ ಕ್ಲಿನಿಕ್ ಯಾಕೆ ಬೇಕಿತ್ತು, ಇಲ್ಲಿ ಆಲ್ರೆಡಿ ಅಲ್ಲಿ ಸಮುದಾಯ ಭವನ ಇದೆ, ಆರೋಗ್ಯ ಕೇಂದ್ರ ಇದೆ. ಆಮೇಲೆ ಇದು ಯಾಕೆ ಅನುಕೂಲ ಅಂದರೆ, ಈಗ 7, 8, 9 ವಾರ್ಡ್ ಹತ್ರ ಜನಗಳು ಎಲ್ಲರೂ ಬೇರೆ ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ಗಳು ಇರಲ್ಲ. ಅಲ್ಲಿ ಡಾಕ್ಟರ್ ಯಾವಾಗಲೂ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಈ ನೆಗಡೆ, ಕೆಮ್ಮು, ಸಣ್ಣ ಪುಟ್ಟ ಅನುಕೂಲ ಆಗುತ್ತೆ. ಈ ಹಳ್ಳಿಗಳಿಂದ ಬರ್ತಕ್ಕಂಥವ್ರಿಗಿರ್ಬೋದು, ಅಲ್ಲಿ ನಮ್ಮ ವಾರ್ಡಲ್ಲಿ 8, 9, 7 ಹತ್ರ ಇದ್ದಾವೆ, ಡಾಕ್ಟರ್ಗಳು ಇರ್ತಾರೆ. ಎಲ್ಲ ರೀತಿಯೂ ಸವಲತ್ತು ಇದೆ ಅಲ್ಲಿ. ಚೆನ್ನಾಗಿ ನಾವು ಆ ಕ್ಲಿನಿಕ್ಗೆ ಹೋದಾಗ ಗೊತ್ತಾಯಿತು ನಮ್ಮ ಕ್ಲಿನಿಕ್ ಹೆಂಗಿದೆ ಅಂತೇಳಿ. 2 ವರ್ಷದಿಂದ ಹೋದಾಗಲೇ ಗೊತ್ತಾಗಿತ್ತು. ಅದು ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರ ಇಬ್ಬರು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ನಮ್ಮ ಕ್ಲಿನಿಕ್ನ ಜನಗಳು ಸದುಪಯೋಗ ಬಳಸ್ಕೊಬೇಕು. ಯಾಕಂದ್ರೆ ಈ ಜನಗಳಿಗೆ ಒಂದು ವಾರದಿಂದಲೂ ಪ್ರಚಾರ ಮಾಡಿದ್ದಾರೆ ಇವತ್ತು ಆರೋಗ್ಯ ಮೇಳ ಇದೆ ಅಂತ. ಆದರೂ ಜನಗಳು ಒಂದು 11:30 ಗಂಟೆಯಿಂದ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬೇರೆ ಕಡೆ ಹೋದಾಗ ಚಿತ್ರದುರ್ಗ ಇರ್ಬೋದು, ಬೆಂಗಳೂರು, ದಾವಣಗೆರೆ, ನಾವು ಒಂದು ದಿನ ಪೂರ್ತಿ ವ್ಯಯ ಆಗುತ್ತೆ, ಆಮೇಲೆ ಆರ್ಥಿಕವಾಗಿ ಖರ್ಚಾಗುತ್ತೆ. ಇಲ್ಲೇ ನಮ್ಮ ಭಾಗದಲ್ಲಿ ಹಾಸ್ಪಿಟ್ಲ್ ವೈದ್ಯಕೀಯ ಒಂದು ತಂಡ, ಆರೋಗ್ಯ ಒಂದು ನುರಿತ ತಂಡ ಬಂದಿದ್ದಾರೆ. ಎಲ್ಲಾ ರೀತಿ ಎಲ್ಲದನ್ನ ನಮ್ಮ ಜನಗಳು ನಾವು ಎಲ್ಲರೂ ಸದುಪಯೋಗ ಮಾಡ್ಕೊಬೇಕಂತ ಹೇಳಿ ನನಗೆ ಇವತ್ತು ಆರೋಗ್ಯವೇ ಭಾಗ್ಯ. ಆರೋಗ್ಯ ಅಂದ್ರೆ ಏನ್ ಮಾಡೋಕ್ಕಾಗ್ತದೆ? ಆರೋಗ್ಯ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಈಗ ನಾವು ತಿಂತಿರ್ತಕ್ಕಂಥ ಆಹಾರ ಏನೈತಂದ್ರೆ ಎಲ್ಲ ಫೇಕ್ ಅಂದ್ರೆ ಇದ್ರದ್ದು ಎಂತದು ಇದು. ಯಾಕಂದ್ರೆ ಇವತ್ತು ದಿವಸಕ್ಕೆ ಟೆನ್ಷನ್ಗಳು, ಏನ್ ಮಾತಾಡ್ತೀವಿ ಏನಿಲ್ಲ. ಪ್ರಪಂಚ ಹೆಂಗೈತೆ ಅಂದ್ರೆ ಎಷ್ಟು ಫಾಸ್ಟ್ ಓಡ್ತೈತೆ ಅಂದ್ರೆ ಹೇಳ್ಬಾರ್ದು. ಅದಕ್ಕೆ
ಎಲ್ಲರೂ ನಮ್ಮ ನಾಯಕನಹಟ್ಟಿಯ ಪಟ್ಟಣ ಪಂಚಾಯತಿ ಈಗ ಆರೋಗ್ಯ ನಮ್ಮ ಕ್ಲಿನಿಕ್ ಇದ್ರೂ ಸಮೇತ ಈಗ 6 ತಿಂಗಳು ಒನ್ ಟೈಮ್ ಇವರು ಬಂದು ಎಲ್ಲರಿಗೂ ಚೆನ್ನಾಗಿ ಚೆಕ್ ಮಾಡ್ತಾರೆ. ಜೊತೆಗೆ ನಿಮ್ಗೆ ಏನು ತೊಂದರೆ ಐತೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ನಾವು ಏನನ್ನ ತೊಂದರೆ ಇದ್ದರೆ ಬೆಂಗಳೂರು ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ಕೊಂಡು ಬರ್ಬೋದು. ಅದಕ್ಕೋಸ್ಕರ ಇವರೆಲ್ಲ ಇಲ್ಲಿ ಇಷ್ಟೇ ಡಾಕ್ಟ್ರುಗಳು ಬಂದ್ದಾರೆ. ಅವ್ರ ಹೆಸರುಗಳು ಗೊತ್ತಿಲ್ಲ ನಾವು ಹೇಳೋಕ್ಕೆ. ಅದಕ್ಕೋಸ್ಕರ ನಾವು ಎಲ್ಲ ಕ್ಷಮಾಪಣೆ ಕೇಳ್ತೀವಿ. ಯಾಕಂದರೆ ಇಲ್ಲಿ ನಾವು ಸ್ಥಳೀಯಗೆ ಸರಿ ಡಾಕ್ಟ್ರುಗಳೇ ಮುನ್ಸಿಪಾಲ್ಟಿಯಲ್ಲಿ ಇರಲ್ಲ. ಅದಕ್ಕೆ ನೀವೆಲ್ಲ ಜಾಗೃತರಾಗಬೇಕು. ನಮ್ಮ ಮಕ್ಕಳು ಮರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಎಲ್ಲ ಬುದ್ಧಿವಂತರು ಮಾಡಬೇಕು. ಯಾಕಂದರೆ ಇವತ್ತು ಕಾಲ ಹೆಂಗೈತಪ್ಪ ಅಂದರೆ ಭಾರಿ ಮಿಂಚುಣಾಗೈತೆ. ಅದಕ್ಕೋಸ್ಕರ ನಾವೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ನಮಸ್ಕಾರ ಅನಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತಿದ್ದಾರೆ. ನಮ್ಮ ಕ್ಲಿನಿಕ್ ಹಾಸ್ಪಿಟಲ್ ಅದು ಓಪನ್ ಆದಾಗಿಂದನೇ ಈ ಉಚಿತ ಶಿಬಿರಗಳು ಅವಾಗ ಮಾಡ್ತಿರ್ತಾರೆ. 6 ತಿಂಗಳಿಗೊಂದ್ಸರಿ. ಒಬ್ಬೊಬ್ಬರ ಕೈಲೇ ದುಡ್ಡಿರಲ್ಲ, ಹಣಕಾಸಿನ ಕೊರತೆ ಇರುತ್ತೆ. ಬೇರೆ ಚಳ್ಳಕೆರೆ, ದುರ್ಗ, ದಾವಣಗೆರೆ, ಬೆಂಗಳೂರಿಗೆಲ್ಲ ಹೋಗಿ ತೋರಿಸ್ಕೊಳಕ್ಕಾಗಲ್ಲ. ಅವ್ರಾಗ ಅವ್ರು ಇಲ್ಲಿಗೆ ಬಂದಾಗ ಒಂದು ವೈದ್ಯಕೀಯ ತಂಡ ಇಲ್ಲಿ ಬಂದಾಗ ನಾವೊಂದು ಪ್ರತಿಯೊಂದನ್ನು ಚೆಕ್ ಮಾಡಿಸ್ಕೊಂಡು ಎಲ್ಲ ಜನಗಳಿಗೆ ಹೇಳ್ರಿ, ನೀವು ತೋರಿಸ್ಕೊಂಡು ಹೋಗಿ ಬೇರೆ ಹೊರಗಡೆ ಜನಗಳಿಗೆ ಹೇಳಿ ಕಳಿಸ್ರಿ. ಎಲ್ಲ ಬಂದು ನಮ್ಮ ಹತ್ರನೇ ಹುಡ್ಕೊಂಡು ಬಂದಾಗ ನಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಆರೋಗ್ಯ ಇಲ್ಲಾಂದರೆ ನೀನು ಎಷ್ಟು ಕೋಟಿ ಕೊಟ್ಟರು ಆರೋಗ್ಯ ತರೋಕ್ಕಾಗಲ್ಲ. ಹಂಗಾಗಿ ನಮ್ಮ ಕ್ಲಿನಿಕಲ್ಲಿ ಭಾಳ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರೆ, ಭಾಳ ಚೆನ್ನಾಗೂ ನೋಡ್ತಾರೆ. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಆ ಥರ ಏನಾದ್ರು ಕೈಕಾಲು ಹೋಗಿ ನೀವು ನಮ್ಮ ಕ್ಲಿನಿಕ್ಕಿಗೆ ಹೋಗ್ರಿ, ಅಲ್ಲಿ ನೀವು ಸಹ ನೋಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ತಾರೆ. ನೀವು ಮತ್ತೆ ಇದನ್ನೆಲ್ಲ ಹೋಗಿ ಎಲ್ಲರೂ ಪಾಲಿಸೋಣ. ಮತ್ತು ಅದನ್ನು ನಾವು ಈ ನಮ್ಮ ಕ್ಲಿನಿಕ್ಕು ಈ ಕಾರ್ಯಕ್ರಮ ಇನ್ನೂ ಹೇಳಿ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಒಂದು ಆರೋಗ್ಯ ಮೇಳ